ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನಪ್ಪಾ ಅಂತಂದ್ರೆ ಬ್ಲಾಗರ್ ಅಲ್ಲಿ ಒಂದು ಡಿಜಿಟಲ್ ಪ್ರಾಡಕ್ಟ್ ಅನ್ನು ಯಾವ ತರ ನಾವು ಸೆಲ್ ಮಾಡಬಹುದು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅಂತಂದ್ರೆ ಈ ಬ್ಲಾಗರ್ ಅಲ್ಲಿ ಈಸಿಯಾಗಿ ಡಿಜಿಟಲ್ ಪ್ರಾಡಕ್ಟ್ ಅನ್ನ ಸೆಲ್ ಮಾಡುವಂತ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ವರ್ಡ್ ಪ್ರೆಸ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ತರ ಡಿಜಿಟಲ್ ಪ್ರಾಡಕ್ಟ್ ನ ಸೇಲ್ ಮಾಡುವಂತ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾವು ನೋಡಿದ್ವಿ. ಬಟ್ ಏನಪ್ಪಾ ಅಂತಂದ್ರೆ ಕೆಲವೊಬ್ಬರ ಹತ್ರ ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೋಸ್ಟಿಂಗ್ ಮತ್ತೆ ಡೊಮೇನ್ ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಅದಕ್ಕೆ ನಾವು ದುಡ್ಡನ್ನ ಪೇ ಮಾಡ್ಬೇಕಾಗತ್ತೆ. ಸೊ ಹಾಗಂತಂದ್ರೆ ಆ ಒಂದು ದುಡ್ಡನ್ನ ಪೇ ಮಾಡಕ್ ಆಗ್ದಿರೋ ಅಂತ ಒಂದು ಆ, ಅಂದ್ರೆ ಆಗ್ದಿರೋ ಅಂತವ್ರು ಇರ್ತಾರಲ್ಲ, ಸೊ ಅವ್ರಿಗೋಸ್ಕರ ಏನಪ್ಪಾ ಅಂತಂದ್ರೆ ಬ್ಲಾಗರ್ ಅಲ್ಲೇ ಕ್ರಿಯೇಟ್ ಮಾಡ್ಬೋದು ನಾವು ಫ್ರೀ ಆಗಿ. ಸೊ ಇಂಟರ್ನೆಟ್ ಒಂದು ಇತ್ತಪ್ಪ ಅಂತಂದ್ರೆ ಸಾಕು, ನೀವು ಈಸಿಯಾಗಿ ಬ್ಲಾಗರ್ ಅಲ್ಲೇ ಕ್ರಿಯೇಟ್ ಮಾಡ್ಕೊಂಡು ಸೆಲ್ ಮಾಡ್ಕೊಂಡು ಈಸಿಯಾಗಿ ಒಂದು $100 $200 ಆದ್ಮೇಲೆ ಆಮೇಲೆ ನೀವು ವರ್ಡ್ ಪ್ರೆಸ್ಗೆ ಸ್ವಿಚ್ ಆಗ್ಬೋದು. ಸೊ ಆ ತರ ಒಂದು ವೆಬ್ಸೈಟ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು, ಅದೇ ರೀತಿ ಆ ಯಾವ ತರ ಕ್ರಿಯೇಟ್ ಮಾಡೋದು ಮತ್ತೆ ಪೇಮೆಂಟ್ ಪೇಜಸ್ ಗಳನ್ನ ಯಾವ ತರ ಲಿಂಕ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಬ್ಲಾಗರ್ ಅಲ್ಲಿ ನೀವು ಒಂದು ಅದರ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಏನಿರಬೇಕು, ಇಂಟರ್ನೆಟ್ ಇರಬೇಕು, ಮೊಬೈಲ್ ಇರಬೇಕು, ಇಲ್ಲ ಲ್ಯಾಪ್ಟಾಪ್ ಇರಬೇಕು, ಅದೇ ರೀತಿ ಡಿಜಿಟಲ್ ಪ್ರಾಡಕ್ಟ್ಸ್ ಇರಬೇಕು. ಸೊ ಪ್ರಾಡಕ್ಟ್ಸ್ ಇಲ್ಲ ಅಂತಂದ್ರೂ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಡಿಜಿಟಲ್ ಪ್ರಾಡಕ್ಟ್ಸ್ ಅಂದ್ರೆ ಏನು ಅಂತ ನಾನು ಹಳೆ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ. ಸೊ ಅದೇನಪ್ಪ ಅಂತಂದ್ರೆ ಇ ಬುಕ್ ಆಗಿರ್ಬೋದು, ಆಡಿಯೋ ಬುಕ್ಸ್ ಆಗಿರ್ಬೋದು, ಅದೇ ರೀತಿ ಸಾಫ್ಟ್ವೇರ್ಸ್ ಆಗಿರ್ಬೋದು, ರೀಲ್ಸ್ ಬಂಡಲ್ ಆಗಿರ್ಬೋದು, ಕೋರ್ಸ್ಗಳಾಗಿರ್ಬೋದು. ಸೊ ಇದೆಲ್ಲ ಏನಪ್ಪಾ ಅಂತಂದ್ರೆ ಡಿಜಿಟಲ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಸೊ ಇದನ್ನೆಲ್ಲ ನಾವು ಈಸಿಯಾಗಿ ನಮ್ಮ ಬ್ಲಾಗರ್ ಅಲ್ಲಿ ಸೇಲ್ ಮಾಡ್ಬೋದು. ಸೊ ಬ್ಲಾಗರ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ಏನಪ್ಪಾ ಅಂದ್ರೆ ಒಂದು ಜಿಮೇಲ್ ಅಕೌಂಟ್ ಇರಬೇಕು. ಸೊ ಜಿಮೇಲ್ ಅಕೌಂಟ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಬನ್ನಿ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಬ್ಲಾಗರ್ ಅನ್ನ ಓಪನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಈ ತರ ಓಪನ್ ಆಗುತ್ತೆ. ಅಂತಂದ್ರೆ ಆಲ್ರೆಡಿ ಕ್ರಿಯೇಟ್ ಇತ್ತಂದ್ರೆ ಮಾತ್ರ ಈ ತರ ಓಪನ್ ಆಗುತ್ತೆ. ಬ್ಲಾಗರ್ ಅಲ್ಲಿ ನೀವು ಯಾವುದೇ ತರದ ಬ್ಲಾಗ್ ಇಲ್ಲಪ್ಪ ಅಂತಂದ್ರೆ ನೀವು ಒಂದು ಬೇರೆ ತರ ಓಪನ್ ಆಗುತ್ತೆ. ಸೊ ನನ್ನ ಒಂದು ಫ್ರೀ ಬ್ಲಾಗಿಂಗ್ ಕೋರ್ಸ್ ಅನ್ನ ನೀವು ಏನಾದ್ರು ಫಾಲೋ ಮಾಡ್ತಿದ್ರಪ್ಪ ಅಂತಂದ್ರೆ ಅಲ್ಲಿ ನೀವು ನೋಡ್ಬೋದು, ನಿಮ್ಗೆ ಸಿಗುತ್ತೆ. ಸೊ ಯಾವ ತರ ಅದು ಓಪನ್ ಆಗುತ್ತೆ ಅಂತ. ಸೊ ಈ ತರ ಬಂದಾಗ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದರಲ್ಲಿ ನಾವು ಹೊಸ ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಸೊ ಇಲ್ಲಿ ಆರೋ ಮಾರ್ಕ್ ಅನಿಸ್ತಾ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನ್ಯೂ ಬ್ಲಾಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಸೊ ಇಲ್ಲಿ ನೋಡ್ಬೋದು, ಫಸ್ಟ್ ಚೂಸ್ ನೇಮ್ ಫಾರ್ ಯುವರ್ ಬ್ಲಾಗ್. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಟೈಟಲ್ ಬೇಕು. ಸೊ ಏನ್ ಟೈಟಲ್ ಇಡ್ತೀರಾ, ನಾನು ಜಸ್ಟ್ ಡಿಜಿಟಲ್ ಪ್ರಾಡಕ್ಟ್ಸ್ ಅಂತ ಹಾಕ್ತೀನಿ. ಸೊ ಡಿಜಿಟಲ್ ಪ್ರಾಡಕ್ಟ್ಸ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ನಿಮ್ಮ ಯು ಆರ್ ಎಲ್ ಅನ್ನ ಹಾಕಬೇಕು, ಗೆಟ್ ಡಿಜಿ ಪ್ರಾಡಕ್ಟ್ಸ್. ಸೊ ನೋಡ್ಬೋದು, ಗೆಟ್ ಡಿಜಿ ಪ್ರಾಡಕ್ಟ್ಸ್ 1@blogspot.com. ಸೊ ಇದು ಅವೈಲಬಲ್ ಇದೆ. ಸೊ ಅವೈಲಬಲ್ ಇತ್ತು ಅಂತಂದ್ರೆ ಸೇವ್ ಮಾಡಿ. ಸೇವ್ ಮಾಡಿದ್ರಪ್ಪ ಅಂತಂದ್ರೆ ಆಟೋಮೆಟಿಕಲಿ ಆ ಬ್ಲಾಗ್ ಕ್ರಿಯೇಟ್ ಆಗ್ಬಿಟ್ಟು ಏನಾಗುತ್ತೆ, ನಿಮ್ಗೆ ಡ್ಯಾಶ್ ಬೋರ್ಡ್ಗೆ ಕರ್ಕೊಂಡ್ ಬರುತ್ತೆ ಡೈರೆಕ್ಟ್ ಆಗಿ. ಸೊ ಇಲ್ಲಿ ನೋಡ್ಬೋದು, ಬ್ಲಾಗ್ ಇವಾಗ ಕ್ರಿಯೇಟ್ ಆಗಿದೆ. ಸೊ ಅದು ಯಾವ ತರ ಇದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಓಪನ್ ಮಾಡ್ಬಿಟ್ಟು. ಸೊ ಇದು ನೋಡ್ಬೋದು, ಒಂದು ಬೇಸಿಕಲಿ ನಿಮ್ಗೆ ಓಪನ್ ಆಗ್ಬಿಟ್ಟು ಬರುತ್ತೆ. ಸೊ ಇವಾಗ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಥೀಮ್ಸ್ ಅಂತ ಇದೆ. ಸೊ ಥೀಮ್ಸ್ ಅಲ್ಲಿ ಬನ್ನಿ. ಸೊ ಥೀಮ್ಸ್ ಅಲ್ಲಿ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದು ಫ್ರೀ ಥೀಮ್ಸ್ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಥೀಮ್ ಯೂಸ್ ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದ್ರೆ ನನ್ನ ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಒಂದು ಫ್ರೀ ಆಗಿರುವಂತ ಬೆಸ್ಟ್ ಒಂದು ಥೀಮ್ ಸಿಗುತ್ತೆ. ಸೊ ಅದನ್ನ ಇನ್ಸ್ಟಾಲ್ ಕೂಡ ನೀವು ಮಾಡ್ಕೋಬಹುದು. ಸೊ ಫ್ರೀ ಬ್ಲಾಗಿಂಗ್ ಕೋರ್ಸ್ ಅನ್ನ ಫಾಲೋ ಮಾಡ್ತಿದ್ರಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದೇ ತರ ಒಂದು ಇದು ಕೂಡ. ಸೊ ಇಲ್ಲಿ ನಾನು ಯಾವುದೋ ಒಂದು ನಿಮ್ಗೆ ಹಾಕೊಂಡು ತೋರಿಸ್ತೀನಿ, ಜಸ್ಟ್ ಸಿಂಪಲ್ ಆಗಿ. ಸೊ ಇದೇನಿದೆಲ್ಲ ಸಿಂಪಲ್ ಬ್ಲಾಗ್ ಅಂತ ಇದೆ, ಅದನ್ನ ನಾನು ಏನ್ ಮಾಡ್ತೀನಿ, ಅಪ್ಲೈ ಮಾಡ್ಕೋತೀನಿ. ಸೊ ಅಪ್ಲೈ ಆಗಿದೆ, ಇವಾಗ ರಿಫ್ರೆಶ್ ಮಾಡ್ತೀನಿ. ಸೊ ನೋಡ್ಬೋದು ಅವಾಗ ಹೇಗಿತ್ತು, ಇವಾಗ ಯಾವ ತರ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಏನಪ್ಪಾ ಅಂತಂದ್ರೆ ಬೇಕಾಗಿರುವಂತ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಪೇಜಸ್ ಅಲ್ಲಿ ಯಾವುದೇ ತರಹದ ಪೇಜಸ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗಲ್ಲ. ಸೊ ನ್ಯೂ ಪೇಜಸ್ ಮೇಲೆ ಬನ್ನಿ. ಇಲ್ಲಿ ನಿಮ್ಮ ಒಂದು ಪೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಪೇಜಸ್ ಗಳು. ಯಾಕಪ್ಪ ಅಂತಂದ್ರೆ ನಮ್ಮ ಒಂದು ಬ್ಲಾಗ್ ಲಿಂಕ್ ಅಂತಂದ್ರೆ ಗೂಗಲ್ ಅಲ್ಲಿ ರ್ಯಾಂಕ್ ಆಗೋದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಪೇಜಸ್ ಗಳು. ಸೊ ಅದಕ್ಕೋಸ್ಕರ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅಬೌಟ್ ಅಸ್ ಪೇಜಸ್ ಅನ್ನ ಯಾವ ತರ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನನ್ನ ಒಂದು ಬ್ಲಾಗ್ ಟೆಕ್ ಕನ್ನಡ ರಾಜ್. ಸೊ ಈ ಬ್ಲಾಗ್ ಅಲ್ಲಿ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಅಬೌಟ್ ಅಸ್ ಪೇಜ್ ಕ್ರಿಯೇಟ್ ಮಾಡೋದಕ್ಕೆ ಒಂದು
ಆಪ್ಷನ್ ಇದೆ. ಸೊ ಇದು ಬ್ಲಾಗ್ ಪೋಸ್ಟ್ ಅಲ್ಲಿ ಇದೆ. ಸೊ ಕೆಲವೊಬ್ರಿಗೆ ಏನಪ್ಪಾ ಅಂತಂದ್ರೆ ಬ್ಲಾಗ್ಸ್ ಪೋಸ್ಟ್ ಅಂದ್ರೆ ಬ್ಲಾಗ್ ಸ್ಪಾಟ್ ಅಲ್ಲಿ ನಾವು ಬ್ಲಾಗ್ ಅನ್ನ ಮಾಡಿದ್ವಪ್ಪ ಅಂತಂದ್ರೆ ನಮಗೆ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಅಪ್ರೂವ್ ಸಿಗಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡ್ಬೋದು ಗೂಗಲ್ ಆಡ್ಸ್ ಕೂಡ ರನ್ ಇದೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಇಲ್ಲಿ ಟೂಲ್ಸ್ ಅಲ್ಲಿ ನಿಮಗೆ ಸಿಗುತ್ತೆ ಅಬೌಟ್ ಅಸ್ ಪೇಜ್ ಜನರೇಟರ್ ಅಂತ. ಸೊ ಅದ್ರ ಮೇಲೆ ಹೋಗ್ಬಿಟ್ಟು ನಿಮ್ಮ ಒಂದು ಅಬೌಟ್ ಅಸ್ ಪೇಜ್ ಅಂದ್ರೆ ಇಲ್ಲಿ ಕೇಳುವಂತ ಸಿಂಪಲ್ ಆಗಿರುವಂತಹ ಒಂದು ವೆಬ್ಸೈಟ್ ನೇಮ್, ವೆಬ್ಸೈಟ್ URL, ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ಜನರೇಟ್ ಕೊಟ್ಟರಪ್ಪ ಅಂತಂದ್ರೆ ಅಬೌಟ್ ಅಸ್ ಪೇಜ್ ಜನರೇಟ್ ಆಗಿ ಬರುತ್ತೆ. ಅದರ ಕಾಪಿ ಮಾಡ್ಕೊಂಡು ನಿಮ್ಮ ಆ ಪೇಜ್ ಅಲ್ಲಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡು ಅದರಲ್ಲಿ ಏನೇನು ಒಂದು ಎಡಿಟ್ ಇರುತ್ತೆ ಅದನ್ನ ಎಡಿಟ್ ಮಾಡ್ಕೊಂಡು ಪಬ್ಲಿಷ್ ಮಾಡಿ. ನೆಕ್ಸ್ಟ್ ಇರುವಂತ ಪೇಜಸ್ಗಳನ್ನ ಅಷ್ಟು ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಅಬೌಟ್ ಅಸ್ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದನ್ನ ತೋರಿಸಿದ್ದೀನಿ ಪೇಜಸ್ಗಳನ್ನ. ಸೊ ಎಲ್ಲಾ ಪೇಜಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಟರ್ಮ್ಸ್ ಅಂಡ್ ಕಂಡೀಷನ್, ಪ್ರೈವಸಿ ಪಾಲಿಸಿ. ನೆಕ್ಸ್ಟ್ ಅಫಿಲಿಯೇಟ್ ಡಿಸ್ಕ್ಲೇಮರ್ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ಹಾಕಿ. ಯಾಕಂದ್ರೆ ನೀವು ಅಫಿಲಿಯೇಟ್ ಪ್ರಾಡಕ್ಟ್ ಏನಾದರೂ ಸೇಲ್ ಮಾಡ್ತಿದ್ರಪ್ಪ ಅಂತಂದ್ರೆ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಸೊ ಇಷ್ಟ ಆದ ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಡಿಜಿಟಲ್ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡೋದಕ್ಕೆ ನಾವು ಏನ್ ಮಾಡ್ಬೇಕು, ಪೋಸ್ಟ್ ಅಲ್ಲಿ ಬನ್ನಿ. ಸೊ ಪೋಸ್ಟ್ ಅಲ್ಲಿ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನ್ಯೂ ಪೋಸ್ಟ್ ಬನ್ನಿ. ಸೊ ನ್ಯೂ ಪೋಸ್ಟ್ ಅಲ್ಲಿ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಒಂದು ನೀವು ಸೇಲ್ ಮಾಡ್ತಿರೋ ಅಂತ ಒಂದು ಪ್ರಾಡಕ್ಟ್ ಟೈಟಲ್ ಅನ್ನ ಹಾಕ್ಬೇಕು. ಸೊ ನಾನೇನಪ್ಪಾ ಅಂತಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಇ ಬುಕ್ ಅಂತ ಹಾಕ್ತೀವಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಇ ಬುಕ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಇ ಬುಕ್ ಅಂತ ಹಾಕ್ಬಿಟ್ಟು ನಾನೇನ್ ಮಾಡ್ತೀನಿ, ಚಾಟ್ ಜಿಪಿಟಿಗೆ ಹೋಗ್ಬಿಟ್ಟು ಅಲ್ಲಿ ಆ ಒಂದು ಇ ಬುಕ್ ಒಂದು ರಿಲೇಟೆಡ್ ಏನ್ ಮಾಡ್ತೀನಿ, ಒಂದು ಸಿಂಪಲ್ ಒಂದು ಸಮರಿ ಮಾಡ್ತೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಇ ಬುಕ್ ಸಮರಿ ಅಂತ ಹಾಕ್ತೀನಿ. ಸೊ ಸಮರಿ ಅಂತ ಹಾಕ್ಬಿಟ್ಟು ಎಂಟರ್ ಕೊಡ್ತೀನಿ. ಸೊ ಎಂಟರ್ ಕೊಟ್ರಪ್ಪ ಅಂತಂದ್ರೆ ಚಾಟ್ ಜಿಪಿಟಿ ಏನ್ ಮಾಡುತ್ತೆ, ಅದು ಈಸಿಯಾಗಿ ಏನ್ ಮಾಡುತ್ತೆ, ಸಮರಿಯನ್ನ ಕೊಡುತ್ತೆ. ಸೊ ನಾವು ಇದರಲ್ಲೇ ಕೂಡ ಈ ಬುಕ್ ಅನ್ನ ರೆಡಿ ಮಾಡ್ಬೋದು. ಸೊ ಕಂಟೆಂಟ್ ಅನ್ನ ಈಸಿಯಾಗಿ ಏನ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಅಂದ್ರೆ ಜನರೇಟ್ ಮಾಡ್ಕೊಂಡು ನಮ್ಗೆ ಬೇಕಾದಂತ ಒಂದು ಡಿಸೈನ್ ಮಾಡ್ಕೊಂಡು ಏನ್ ಮಾಡ್ಬೋದು, ಆ ಒಂದು ಈ ಬುಕ್ ಅನ್ನ ರೆಡಿ ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ಬೋದು ಈಸಿಯಾಗಿ ಇದು ಏನಪ್ಪಾ ಅಂತಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ಬರ್ದ್ಬಿಟ್ಟು ಕೊಟ್ಟಿದೆ. ಸೊ ಇದಷ್ಟು ನೀವು ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಪೇಸ್ಟ್ ಆದ ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ಈ ರೀತಿಯಾಗಿ ಇಲ್ಲಿ ಪೇಸ್ಟ್ ಆಗುತ್ತೆ. ಸೊ ಇಲ್ಲಿ ಬೇಕಾದಂತ ಇಮೇಜಸ್ ಆಗಿರ್ಬೋದು, ಬಟನ್ಸ್ ಆಗಿರ್ಬೋದು, ನೆಕ್ಸ್ಟ್ ಇನ್ಫಾರ್ಮೇಶನ್ಸ್ ಆಗಿರ್ಬೋದು, ಎಲ್ಲಾನು ಇದರಲ್ಲಿ ಹಾಕೋಣ. ಸೊ ಇಮೇಜಸ್ ಯಾವ ತರ ಹಾಕೋದು ಅಂತ ನಾನು ತೋರಿಸಿದ್ದೀನಿ ಆಲ್ರೆಡಿ. ಇಲ್ಲಿ ಎಂಟರ್ ಕೊಟ್ಬಿಟ್ಟು ಇಲ್ಲಿ ನೀವು ಇಮೇಜ್ ನ ಕಾಪಿ ಪೇಸ್ಟ್ ಮಾಡ್ತಾರಪ್ಪ ಅಂತಂದ್ರೆ ಇಮೇಜ್ ಆಟೋಮೆಟಿಕಲಿ ಆಡ್ ಆಗುತ್ತೆ. ಸೊ ಇಮೇಜ್ ಆಡ್ ಆಯ್ತು. ಸೊ ಇವಾಗ ನಮ್ಗೆ ಏನಪ್ಪಾ ಅಂತಂದ್ರೆ ಪ್ರಾಡಕ್ಟ್ ರೆಡಿ ಇದೆ. ಸೊ ಈ ಬುಕ್ ಕೂಡ ರೆಡಿ ಇದೆ. ಹಾಗಂತಂದ್ರೆ ನಾವು ಇಲ್ಲಿ ಈ ಬುಕ್ ಅನ್ನ ಯಾವ ತರ ಲಿಂಕ್ ಮಾಡೋದು. ಸೊ ಈ ಬುಕ್ ಅನ್ನ ಲಿಂಕ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಒಂದು ಪೇಮೆಂಟ್ ಪೇಜ್ ಬೇಕಾಗುತ್ತೆ. ಸೊ ಯಾವ ತರ ಅಂದ್ರೆ ಬೈ ಮಾಡೋರು ಪೇಮೆಂಟ್ ಎಲ್ಲಿಗೆ ಮಾಡ್ತಾರೆ, ಸೊ ಅದಕ್ಕೋಸ್ಕರ ಒಂದು ಪೇಜ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ ಅಂತ, ಒಂದು ವೆಬ್ಸೈಟ್ ಕಾಸ್ಮೋ ಫೀಡ್ ಅಂತ. ಸೊ ಇದರ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ಓಪನ್ ಮಾಡ್ಕೊಂಡು ರಿಜಿಸ್ಟರ್ ಕೂಡ ಆಗ್ಬೋದು. ಸೊ ನೀವು ಏನೇ ಸೇಲ್ ಮಾಡ್ತಿದ್ದೀನೋ ಅಂದ್ರಪ್ಪ ಇದರಿಂದ ಡೈರೆಕ್ಟ್ ಆಗಿ ನೀವು ಸೇಲ್ ಮಾಡ್ಬೋದು. ಇದರಲ್ಲೇ ಯಾವ್ದು ಪೇಮೆಂಟ್ ಆಗುತ್ತೆ, ಇದರಿಂದಾನೇ ಏನಾಗುತ್ತೆ ನಿಮ್ಗೆ ಡೈರೆಕ್ಟ್ ಆಗಿ ಡೌನ್ಲೋಡ್ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ಯೂಸ್ಫುಲ್ ಆಗಿದೆ. ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲಿಗೆ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ಅದು ಕಂಪ್ಲೀಟ್ ಆಗಿ ಓಪನ್ ಮಾಡ್ಲಿ ಆಗ್ಲಿ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ತರ ಅಂತ. ಸೊ ಇಲ್ಲಿ ನೋಡ್ಬೋದು ಸೈನ್ ಅಪ್ ಫಾರ್ ಫ್ರೀ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈಸಿಯಾಗಿ ಸೈನ್ ಅಪ್ ಆಗ್ಬೋದು. ಸೊ ನಂದು ಆಲ್ರೆಡಿ ರಿಜಿಸ್ಟರ್ ಇರೋದ್ರಿಂದ ಡೈರೆಕ್ಟ್ ಆಗಿ ಲಾಗಿನ್ ಆಗುತ್ತೆ. ನೀವು ಸೈನ್ ಅಪ್ ಮಾಡ್ಕೊಂಡು ಲಾಗಿನ್ ಆಗ್ಬೋದು. ಲಾಗಿನ್ ಆದ್ರಪ್ಪ ಅಂತ ಈ ತರ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಪ್ರಾಡಕ್ಟ್ಸ್ ಪೇಮೆಂಟ್ ಪೇಜ್. ಸೊ ಇಲ್ಲಿ ನೋಡ್ಬೋದು ಪ್ರಾಡಕ್ಟ್ಸ್ ಅಲ್ಲಿ ಪೇಮೆಂಟ್ ಪೇಜ್ ಅಂತ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನಾವು ಏನಪ್ಪಾ ಅಂತಂದ್ರೆ ಈಸಿಯಾಗಿ ಪೇಮೆಂಟ್ ಪೇಜಸ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಕ್ರಿಯೇಟ್ ಪೇಮೆಂಟ್ ಪೇಜ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಡಿಜಿಟಲ್ ಪ್ರಾಡಕ್ಟ್ಸ್ ಲಿಸ್ಟ್ ಮಲ್ಟಿಪಲ್ ಪ್ರಾಡಕ್ಟ್ಸ್. ಸೊ ಈ ತರ ಕೇಳುತ್ತೆ. ನಾವು ಡಿಜಿಟಲ್ ಪ್ರಾಡಕ್ಟ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ನೀವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ ನಿಮ್ಮ ಒಂದು ಪೇಮೆಂಟ್ ಪೇಜ್. ಸೊ ನೀವು ಸೇಲ್ ಮಾಡ್ತಿರುವಂತ ಫೈಲ್ ಏನಿದೆ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ. ಸೊ ಆ ಇ ಬುಕ್ ಏನಿದೆ ಅದನ್ನ ಇ ಬುಕ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಿ.
ಇಲ್ಲಿ ಪೇಜಸ್ ಅಂದ್ರೆ ಪ್ರೈಸ್ ಅನ್ನ ಸೆಲೆಕ್ಟ್ ಮಾಡ್ಕೊಡಿ. ಸೊ ಪ್ರೈಸಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನ್ ಮಾಡಿ, ಸೇವ್ ಅಂಡ್ ಕಂಟಿನ್ಯೂ. ಸೊ ಇಲ್ಲಿ ನೀವು ಪ್ರಾಡಕ್ಟ್ ಅನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ಕೋಬಹುದು. ಸೊ ಈ ತರ ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ನೀವು ಪ್ರಾಡಕ್ಟ್ ಅನ್ನ ಆಡ್ ಮಾಡ್ಕೊಂಡು ಇಲ್ಲಿ 4 ಸ್ಟೆಪ್ಸ್ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ಇಲ್ಲಿ ಒಂದು ಯಾವುದೋ ಒಂದು ಫೈಲ್ ಅನ್ನ ಅಪ್ಲೋಡ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ಯಾವುದೋ ಒಂದು ಫೈಲ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡ್ಬೋದು ಅಪ್ಲೋಡಿಂಗ್ ಅಂತ ಬರ್ತಾ ಇದೆ. ಸೊ ಫೈಲ್ ಅಪ್ಲೋಡ್ ಆಗಿದೆ. ಸೊ ನೆಕ್ಸ್ಟ್ ಕೊಡ್ತೀನಿ ನಾನು, ಸೇವ್ ಅಂಡ್ ಕಂಟಿನ್ಯೂ. ಸೊ ಇಲ್ಲಿ ಟೈಟಲ್ ಅನ್ನ ಕೊಡಿ. ಸೊ ಅಲ್ಲೇನ್ ಕೊಟ್ಟಿದ್ರಿ ಅದೇ ಟೈಟಲ್ ಅನ್ನ ಇಲ್ಲಿ ಕೊಡೋಣ, ಡಿಜಿಟಲ್ ಮಾರ್ಕೆಟಿಂಗ್ ಇ ಬುಕ್ ಅಂತ ಕೊಡ್ತೀನಿ. ಫೈನಾನ್ಸ್ ನಿಮ್ಮ ಕ್ಯಾಟಗರಿಯನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಜುಕೇಶನ್ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಕವರ್ ಇಮೇಜ್ ಅಥವಾ ವಿಡಿಯೋ. ಸೊ ನಿಮ್ಮ ಒಂದು ಇ ಬುಕ್ ಕವರ್ ಪೇಜ್ ಅನ್ನು ಕ್ರಿಯೇಟ್ ಮಾಡಿರ್ತೀರಲ್ಲ, ಸೊ ಆ ಪೇಜ್ ನ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಅದೇ ರೀತಿ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಬಗ್ಗೆ ಸ್ವಲ್ಪ ಹಾಕ್ಬೋದು. ನಾನು ಜಸ್ಟ್ ಅದರಲ್ಲಿ ಇರೋದನ್ನೇ ಕಾಪಿ ಪೇಸ್ಟ್ ವೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ನೀವೇನ್ ಮಾಡ್ಬೋದು, ಬೈ ನೌ ಅಂತಾನು ಕೂಡ ಹಾಕ್ಬೋದು. ಬೈ ನೌ ಅಂತ ಹಾಕಿದ್ರಪ್ಪ ಅಂತಂದ್ರೆ ಅದು ಈಸಿಯಾಗಿ ತಗೊಂಡ್ಬಿಡುತ್ತೆ. ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ರಿಕ್ವೆಷನ್ ಕ್ವಶನ್ಸ್. ಸೊ ಏನಾದ್ರು ಕ್ವಶನ್ಸ್ ಇತ್ತಪ್ಪ ಅಂದ್ರೆ ಇಲ್ಲಿ ಆಡ್ ಮಾಡ್ಬೋದು. ಅದೇ ರೀತಿ ಚೆಕ್ಔಟ್ ಸೆಟ್ಟಿಂಗ್ಸ್ ಅಲ್ಲಿ ಏನಾದ್ರು ಇತ್ತಪ್ಪ ಅಂತಂದ್ರೆ ನೀವು ಇಲ್ಲಿ ಚೇಂಜಸ್ ಮಾಡ್ಬೋದು. ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಏನಪ್ಪಾ ಅಂದ್ರೆ ಅಡ್ವಾನ್ಸ್ಡ್ ಆಪ್ಷನ್ಸ್ ಸಪೋರ್ಟ್ ಏನಾದ್ರು ಇತ್ತಪ್ಪ ಅಂತಂದ್ರೆ ಇಲ್ಲಿ ನೀವು ಇಮೇಲ್ ಮತ್ತೆ ಫೋನ್ ನಂಬರ್ ಅನ್ನ ಕೊಟ್ಟಿರ್ಬೇಕು. ಸೇವ್ ಅಂಡ್ ನೆಕ್ಸ್ಟ್ ಮಾಡಿ, ಪಬ್ಲಿಷ್ ಮಾಡಿ. ಪಬ್ಲಿಷ್ ಆದ ಮೇಲೆ ಏನಾಗುತ್ತೆ ನಿಮ್ಗೆ ತೋರಿಸ್ತೀನಿ ನಾನು. ಪಬ್ಲಿಷ್ ಆದ ಮೇಲೆ ಆ ಪ್ರಾಡಕ್ಟ್ ಇಲ್ಲಿ ಬರುತ್ತೆ. ಸೊ ಆ ಪ್ರಾಡಕ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ 3 ಡಾಟ್ಸ್ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ. ಇಲ್ಲಿ ಶೇರ್ ಅಂತ ಇದೆ. ಸೊ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಕಾಪಿ ಲಿಂಕ್ ಅಂತ ಇದೆ. ಸೊ ಕಾಪಿ ಮಾಡ್ಕೊಳ್ಳಿ. ಲಿಂಕ್ ಕಾಪಿ ಆಗಿದೆ. ಇವಾಗ ಇಲ್ಲಿ ಬಂದ್ಬಿಟ್ಟು ನೀವೇನ್ ಮಾಡ್ಬೇಕು, ಒಂದು ಗೂಗಲ್ ಇಂದ ಬೈ ನೌ ಒಂದು ಬಟನ್ ಅನ್ನ ತಗೋಬೇಕು. ಸೊ ಬೈ ನೌ ಬಟನ್ ಅನ್ನ ತಗೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, ಇಲ್ಲಿ ಪೇಸ್ಟ್ ಮಾಡ್ಬಿಟ್ಟು ನಾನು ಇಲ್ಲಿ ಜಸ್ಟ್ ಟೆಕ್ಸ್ಟ್ ಅನ್ನ ಹಾಕ್ತೀನಿ. ಸೊ ನೀವು ಬಟನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬೋದು. ಬೈ ನೌ ಅಂತ ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಿ, ಅದನ್ನ ಸೆಂಟರ್ಗೆ ಹಾಕ್ಬಿಟ್ಟು ಅದಕ್ಕೆ ನಾನು ಏನ್ ಮಾಡ್ತೀನಿ, ಲಿಂಕ್ ಅನ್ನ ಪೇಸ್ಟ್ ಮಾಡ್ತೀನಿ. ಅಲ್ಲೇನ್ ಕಾಪಿ ಮಾಡ್ಕೊಂಡಿರ್ತೀನಲ್ಲ ಆ ಲಿಂಕ್ ಅನ್ನ ಕಾಪಿ ಮಾಡ್ಕೊಂಡು ಅಪ್ಲೈ ಮಾಡ್ತೀನಿ. ಸೊ ನೋಡ್ಬೋದು ಲಿಂಕ್ ಇಲ್ಲಿ ಬಂತು. ಸೊ ಯಾರಾದ್ರೂ ಅದನ್ನ ನೋಡ್ಬಿಟ್ಟು ಚೆನ್ನಾಗಿತ್ತಪ್ಪ ಅಂತಂದ್ರೆ ಬೈ ನೌ ಮೇಲೆ ಕ್ಲಿಕ್ ಮಾಡಿದ್ರು ಅಂತಂದ್ರೆ ಆ ಕೋಸ್ಮೋ ಫೀಡ್ ಏನ್ ನಮ್ದು ಕ್ರಿಯೇಟ್ ಮಾಡಿರ್ತಾವಲ್ಲ ಅದು ಓಪನ್ ಆಗುತ್ತೆ ಅಲ್ಲಿ. ಸೊ ಅದು ಓಪನ್ ಆದ ಮೇಲೆ ಏನಾಗುತ್ತೆ, ಅಲ್ಲಿ ನಮ್ಮ ಪೇಮೆಂಟ್ ಅನ್ನ ಮಾಡ್ತಾರೆ. ಪೇಮೆಂಟ್ ಮಾಡ್ಬಿಟ್ಟು ಈಸಿಯಾಗಿ ಅದನ್ನ ಡೌನ್ಲೋಡ್ ಮಾಡ್ಕೋತಾರೆ. ಸೊ ಈ ರೀತಿಯಾಗಿ ನೀವು ಏನಪ್ಪಾ ಅಂತಂದ್ರೆ ಈಸಿಯಾಗಿ ಬ್ಲಾಗರ್ ಅಲ್ಲೇ ನೀವು ಕ್ರಿಯೇಟ್ ಮಾಡ್ಕೋಬಹುದು ನಿಮ್ಮ ಒಂದು ಡಿಜಿಟಲ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡುವಂತ ವೆಬ್ಸೈಟ್ ಅನ್ನು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ಏನಾದ್ರು ಗೊತ್ತಾಗಿಲ್ಲ ಅಂತ ಕೆಳಗಡೆ ಕಮೆಂಟ್ ಕೂಡ ಮಾಡ್ಬೋದು. ನಾನು ರಿಪ್ಲೈ ಕೂಡ ಮಾಡ್ತೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.